ವಿಜ್ಞಾನ ತರಗತಿಗಳು @VSR ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ವಿಡಿಯೋ ನೋಡೋಕ್ಕೂ ಮುಂಚೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರೆಯಬೇಡಿ. ನಿಮ್ಮ ಲೈಕ್ಗಳು ಉತ್ತಮ ವಿಡಿಯೋಗಳನ್ನು ಮಾಡಲು ನಮಗೆ ಪ್ರೇರಣೆ ನೀಡುತ್ತವೆ. ಲೈಕ್ ಮಾಡ್ತೀರಾ ತಾನೇ? ಡಿಸ್ಕ್ರಿಪ್ಷನ್ನಲ್ಲಿ ಈ ವಿಡಿಯೋಗೆ ಸಂಬಂಧಪಟ್ಟ ಮಾಹಿತಿ ಇದೆ, ಡೌನ್ಲೋಡ್ ಮಾಡಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಜೀವದ ಅತ್ಯಂತ ಮೂಲಭೂತ ಹಾಗನೇ ಅದ್ಭುತವಾದ ಒಂದು ಪ್ರಕ್ರಿಯೆ ಬಗ್ಗೆ ತಿಳಿಯೋಕೆ ನೀವೆಲ್ಲ ಸಿದ್ಧರಿದ್ದೀರಾ? ಬನ್ನಿ, ಇಂದು ನಾವು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಅನ್ನೋ ಒಂದು ವಿಸ್ಮಯಕಾರಿ ಜಗತ್ತಿಗೆ ಪಯಣ ಶುರು ಮಾಡೋಣ. ಇದುವೇ ಭೂಮಿಯ ಮೇಲೆ ಜೀವವನ್ನ ಮುಂದುವರಿಸ್ಕೊಂಡು ಹೋಗ್ತಿರೋ ಶಕ್ತಿ. ಹಾಗಾದ್ರೆ ಈ ಸಂತಾನೋತ್ಪತ್ತಿ ಅಂದ್ರೆ ನಿಖರವಾಗಿ ಏನು? ತುಂಬಾ ಸರಳವಾಗಿ ಹೇಳೋದಾದ್ರೆ ಇದೊಂದು ಜೈವಿಕ ಪ್ರಕ್ರಿಯೆ. ಇಲ್ನೋಡಿ, ಪೋಷಕ ಜೀವಿಗಳಿಂದ ಹೊಸ ಸಂತತಿ ಅಂದ್ರೆ ಮರಿಗಳು ಹುಟ್ಕೊಳ್ತವೆ. ಒಂದು ಕ್ಷಣ ಯೋಚನೆ ಮಾಡಿ, ಈ ಪ್ರಕ್ರಿಯೆ ಇರ್ಲಿಲ್ಲ ಅಂದಿದ್ರೆ ಭೂಮಿ ಮೇಲೆ ಜೀವ ಸರಪಳಿಯೇ ಇರ್ತಿರ್ಲಿಲ್ಲ. ಈ ಅದ್ಭುತ ಕಥೆಯನ್ನ ನಾವು ಹೇಗೆ ಬೆಚ್ಚಿಡಲಿದ್ದೇವೆ ಅಂತ ಇಲ್ಲೊಂದು ಸಣ್ಣ ನೋಟ ಇದೆ. ಮೊದಲು ಸಂತಾನೋತ್ಪತ್ತಿ ಯಾಕೆ ಮುಖ್ಯ ಅಂತ ತಿಳಿದುಕೊಳ್ಳೋಣ. ಆಮೇಲೆ ಅದರ 2 ಮುಖ್ಯ ವಿಧಾನಗಳನ್ನು ನೋಡೋಣ. ನಂತರ ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ವ್ಯವಸ್ಥೆಗಳ ಬಗ್ಗೆ ಮಾತಾಡಿ ನಿಷೇಚನ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ತಿಳಿದು ಕೊನೆಗೆ ಆಂತರಿಕ ಮತ್ತು ಬಾಹ್ಯ ನಿಷೇಚನದ ವ್ಯತ್ಯಾಸ ಏನು ಅಂತ ನೋಡೋಣ. ಸರಿ, ನಮ್ಮ ಮೊದಲ ಮತ್ತು ಅತಿ ಮುಖ್ಯವಾದ ಪ್ರಶ್ನೆಗೆ ಬರೋಣ. ಸಂತಾನೋತ್ಪತ್ತಿ ಯಾಕೆ ಅಷ್ಟೊಂದು ಅವಶ್ಯಕ? ಯೋಚನೆ ಮಾಡಿ, ಸಂತಾನೋತ್ಪತ್ತಿಯನ್ನು ಪ್ರಕ್ರಿಯೆ ನಿಂತೋದ್ರೆ ಏನಾಗತ್ತೆ? ಯಾವುದೇ ಪ್ರಭೇದ ಆಗಿರ್ಲಿ, ಅದು ಎಷ್ಟೇ ಶಕ್ತಿಶಾಲಿಯಾಗಿದ್ರೂ ಒಂದು ದಿನ ಭೂಮಿಯಿಂದನೇ ಮಾಯವಾಗಿಬಿಡುತ್ತೆ. ಇದು ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ಜೀವದ ಜ್ಯೋತಿಯನ್ನ ಹೊತ್ತು ಸಾಗಿಸೋ ಏಕೈಕ ದಾರಿ. ಹೊಸ ಜೀವವನ್ನ ಸೃಷ್ಟಿಸೋ ಗುರಿ ಒಂದೇ ಆಗಿದ್ರೂ ಪ್ರಕೃತಿ ಅದಕ್ಕಾಗಿ 2 ವಿಭಿನ್ನವಾದ ಅಷ್ಟೇ ಕುತೂಹಲಕಾರಿಯಾದ ದಾರಿಗಳನ್ನ ಕಂಡುಕೊಂಡಿದೆ. ಅವು ಯಾವುವು ಅಂತ ನೋಡೋಣ ಬನ್ನಿ. ಇಲ್ಲಿ 2 ಮುಖ್ಯ ದಾರಿಗಳಿವೆ. ಮೊದಲನೇದು ಲೈಂಗಿಕ ಸಂತಾನೋತ್ಪತ್ತಿ. ಇದರಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಸೇರಿದಾಗ ಹೊಸ ಜೀವ ಹುಟ್ಟುತ್ತೆ. ಇನ್ನೊಂದು ಅಲೈಂಗಿಕ ಸಂತಾನೋತ್ಪತ್ತಿ. ಇಲ್ಲಿ ಒಂದೇ ಒಂದು ಪೋಷಕ ಜೀವಿಯಿಂದ ಸಂತತಿ ಹುಟ್ಟುತ್ತೆ. ಈ ನಮ್ಮ ಚರ್ಚೆಯಲ್ಲಿ ಪ್ರಾಣಿಗಳಲ್ಲಿ ಹೆಚ್ಚಾಗಿ ಕಾಣಸಿಗುವ ಲೈಂಗಿಕ ಸಂತಾನೋತ್ಪತ್ತಿ ಮೇಲೆ ನಮ್ಮ ಗಮನವನ್ನ ಕೇಂದ್ರೀಕರಿಸೋಣ. ಸರಿ, ಈ ಸಮೀಕರಣದ ಮೊದಲ ಭಾಗಕ್ಕೆ ಇಳಿಯೋಣ. ಜೀವಸೃಷ್ಟಿಯ ಮೊದಲ ಹೆಜ್ಜೆಯಾದ ಗಂಡು ಸಂತಾನೋತ್ಪತ್ತಿ ವ್ಯವಸ್ಥೆಯಿಂದ ನಮ್ಮ ಪಯಣವನ್ನ ಶುರು ಮಾಡೋಣ. ಗಂಡು ಸಂತಾನೋತ್ಪತ್ತಿ ವ್ಯವಸ್ಥೆ ಇದೊಂದು ಪಕ್ಕಾ ಟೀಮ್ ವರ್ಕ್ ಇದ್ದಾಗೆ. ಒಂದು ಜೊತೆ ವೃಷಣಗಳು, 2 ವೀರ್ಯನಾಳಗಳು ಮತ್ತು ಒಂದು ಶಿಶ್ನ ಇವೆಲ್ಲವೂ ಮುಖ್ಯ ಪಾತ್ರ ವಹಿಸ್ತವೆ. ಇವೆಲ್ಲದರ ಒಂದೇ ಒಂದು ಗುರಿ, ಗಂಡು ಲಿಂಗಾಣುಗಳನ್ನ ಅಂದ್ರೆ ವೀರ್ಯಾಣುಗಳನ್ನ ಉತ್ಪಾದಿಸಿ ಅವುಗಳನ್ನ ಸರಿಯಾದ ಜಾಗಕ್ಕೆ ತಲುಪಿಸೋದು. ಈ ಸ್ಲೈಡ್ನಲ್ಲಿರೋ ಸಂಖ್ಯೆನೊಮ್ಮೆ ನೋಡಿ. ಲಕ್ಷಾಂತರ. ಹೌದು, ವೃಷಣಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ವೀರ್ಯಾಣುಗಳನ್ನ ಉತ್ಪತ್ತಿ ಮಾಡ್ತವೆ. ಯಾಕಿಷ್ಟೊಂದು ಅಂತೀರಾ? ನಿಷೇಚನ ಆಗೋ ಸಾಧ್ಯತೆಯನ್ನ ಹೆಚ್ಚಿಸೋಕೆ ಪ್ರಕೃತಿ ಮಾಡಿರೋ ಒಂದು ಅದ್ಭುತ ತಂತ್ರ ಇದು. ಒಂದು ವೀರ್ಯಾಣು ನೋಡಕ್ಕೆ ಚಿಕ್ಕ ಜೀವಕೋಶ ಆದ್ರೂ ಅದೊಂದು ಪರಿಪೂರ್ಣ ಯಂತ್ರದ ಹಾಗೆ. ಅದರ ತಲೆಭಾಗದಲ್ಲಿ ತಂದೆಯ ಆನುವಂಶಿಕ ಮಾಹಿತಿ ಇರುತ್ತೆ. ಮಧ್ಯಭಾಗ ಒಂದು ಪವರ್ ಹೌಸ್ ಇದ್ದಾಗೆ, ಚಲನೆಗೆ ಶಕ್ತಿ ಕೊಡುತ್ತೆ. ಇನ್ನು ಬಾಲ ಅದು ಅಂಡಾಣುವಿನ ಕಡೆಗೆ ಈಜಿಕೊಂಡು ಹೋಗೋಕ್ಕೆ ಸಹಾಯ ಮಾಡುತ್ತೆ. ನಿಜಕ್ಕೂ ಇದೊಂದು ಚಿಕ್ಕದಾದ ಆದರೆ ತುಂಬಾನೇ ಶಕ್ತಿಶಾಲಿಯಾದ ಜೀವಕೋಶ. ಈಗ ಕಥೆಯ ಇನ್ನೊಂದು ಅಷ್ಟೇ ಪ್ರಮುಖವಾದ ಭಾಗಕ್ಕೆ ಹೋಗೋಣ. ಜೀವವನ್ನ ಸೃಷ್ಟಿ ಮಾಡೋದು ಎಷ್ಟು ಮುಖ್ಯವೋ ಅದನ್ನ ಪೋಷಿಸೋದು ಕೂಡ ಅಷ್ಟೇ ಮುಖ್ಯ. ಆ ಜವಾಬ್ದಾರಿಯನ್ನ ಹೊತ್ತಿರೋ ಹೆಣ್ಣು ಸಂತಾನೋತ್ಪತ್ತಿ ವ್ಯವಸ್ಥೆಯನ್ನ ನೋಡೋಣ. ಹೆಣ್ಣಿನ ಸಂತಾನೋತ್ಪತ್ತಿ ವ್ಯವಸ್ಥೆಯಲ್ಲಿ ಒಂದು ಜೊತೆ ಅಂಡಾಶಯಗಳು, ಅಂಡಾನಾಳಗಳು ಮತ್ತು ಗರ್ಭಾಶಯ ಪ್ರಮುಖವಾದವು. ಇವು ಬರೀ ಅಂಡಾಣುಗಳನ್ನ ಉತ್ಪಾದಿಸೋದು ಮಾತ್ರ ಅಲ್ಲ, ಒಂದು ಹೊಸ ಜೀವವನ್ನ ಪೋಷಿಸಿ ಬೆಳೆಸೋ ಅದ್ಭುತವಾದ ಕೆಲಸವನ್ನೂ ಮಾಡ್ತವೆ. ಅಂಡಾಶಯಗಳು ಅಂಡಾಣುಗಳು ಅನ್ನೋ ಹೆಣ್ಣು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡ್ತವೆ. ಇನ್ನು ಗರ್ಭಾಶಯ ಇದೊಂದು ನಿಜಕ್ಕೂ ಅದ್ಭುತವಾದ ಜಾಗ. ಇಲ್ಲಿಯೇ ಒಂದು ಹೊಸ ಜೀವ ಮೊಳಕೆ ಒಡೆದು ಬೆಳೆದು ಒಂದು ಪೂರ್ಣ ಮಗುವಾಗಿ ರೂಪುಗೊಳ್ಳುತ್ತೆ. ನೆನಪಿಡಿ, ವೀರ್ಯಾಣುವಿನ ಹಾಗೆಯೇ ಅಂಡಾಣು ಕೂಡ ಒಂದೇ ಒಂದು ಜೀವಕೋಶ. ಸರಿ, ಈಗ ನಾವು ಆ ಒಂದು ನಿರ್ಣಾಯಕ ಕ್ಷಣದ ಬಗ್ಗೆ ಮಾತಾಡೋಣ. ಲಕ್ಷಾಂತರ ವೀರ್ಯಾಣುಗಳ ಓಟದಲ್ಲಿ ಒಂದೇ ಒಂದು ವೀರ್ಯಾಣು, ಒಂದೇ ಒಂದು ಅಂಡಾಣುವನ್ನ ಸೇರಿ ಹೊಸ ಜೀವಕ್ಕೆ ನಾಂದಿ ಹಾಡೋ ಆ ಮಾಂತ್ರಿತ ಕ್ಷಣ, ಅದೇ ನಿಷೇಚನ. ನಿಷೇಚನ ಅಂದ್ರೆ ತಂದೆಯಿಂದ ಬರುವ ವೀರ್ಯಾಣು ಮತ್ತು ತಾಯಿಯ ಅಂಡಾಣು ಒಂದಾಗೋ ಪ್ರಕ್ರಿಯೆ. ಇದು ಕೇವಲ 2 ಜೀವಕೋಶಗಳ ಮಿಲನ ಅಲ್ಲ, ಇದು 2 ಪ್ರಪಂಚಗಳ ಸಮ್ಮಿಲನ. ಇಲ್ಲಿಂದಲೇ ಒಂದು ಹೊಸ ಜೀವಿಯ ಅನನ್ಯವಾದ ಪಯಣ ಶುರುವಾಗುತ್ತೆ. ಈ ಪ್ರಕ್ರಿಯೆಯನ್ನ ನಾವು
3 ಹಂತಗಳಲ್ಲಿ ನೋಡಬಹುದು. ಮೊದಲನೇ ಹಂತ, ವೀರ್ಯಾಣು ತನ್ನ ಗುರಿಯಾದ ಅಂಡಾಣುವನ್ನು ತಲುಪುತ್ತೆ. ಎರಡನೇ ಹಂತದಲ್ಲಿ ಅವುಗಳ ಕೋಶಕೇಂದ್ರಗಳು ಅಂದ್ರೆ ನ್ಯೂಕ್ಲಿಯಸ್ ಒಂದಾಗಿ ಬೆರೆತು ಎರಡೂ ಪೋಷಕರ ಆನುವಂಶಿಕ ಮಾಹಿತಿಯನ್ನ ಒಟ್ಟುಗೂಡಿಸುತ್ತವೆ. ಇದರ ಫಲಿತಾಂಶವೇ ಯುಗ್ಮಜ, ಅಂದ್ರೆ ಒಂದು ಹೊಸ ಜೀವದ ಮೊದಲ ಜೀವಕೋಶ. ಇದರ ಅತ್ಯಂತ ಮುಖ್ಯವಾದ ಅಂಶ ಏನ್ ಗೊತ್ತಾ? ಈ ಸಮ್ಮಿಲನದಿಂದ ಹುಟ್ಟೋ ಹೊಸ ಜೀವಿಯು ತಾಯಿ ಮತ್ತು ತಂದೆ ಇಬ್ಬರಿಂದಲೂ ಗುಣಲಕ್ಷಣಗಳನ್ನು ಪಡೆಯುತ್ತೆ. ಇದೇ ಕಾರಣಕ್ಕೆ ಪ್ರತಿಯೊಂದು ಜೀವಿಯೂ ತನ್ನ ಪೋಷಕರನ್ನ ಸ್ವಲ್ಪ ಹೋಲುತ್ತೆ, ಆದರೆ ಪೂರ್ತಿಯಾಗಿ ಅವರ ಹಾಗೆ ಇರೋದಿಲ್ಲ. ಪ್ರತಿಯೊಬ್ಬರೂ ಅನನ್ಯ. ಈ ಅದ್ಭುತ ಪ್ರಕ್ರಿಯೆ ಎಲ್ಲಾ ಪ್ರಾಣಿಗಳಲ್ಲಿ ಒಂದೇ ರೀತಿ ನಡೆಯುತ್ತಾ? ಖಂಡಿತ ಇಲ್ಲ. ನಿಷೇಚನ ಎಲ್ಲಿ ನಡೆಯುತ್ತೆ ಅನ್ನೋದರ ಮೇಲೆ ಪ್ರಕೃತಿ 2 ಬೇರೆ ಬೇರೆ ವಿಧಾನಗಳನ್ನು ರೂಪಿಸಿದೆ. ಈ ಕೋಷ್ಟಕ ಎಲ್ಲವನ್ನೂ ಸ್ಪಷ್ಟವಾಗಿ ವಿವರಿಸುತ್ತೆ. ಆಂತರಿಕ ನಿಷೇಚನ ಹೆಸರೇ ಹೇಳೋ ಹಾಗೆ ಹೆಣ್ಣಿನ ದೇಹದೊಳಗೆ ನಡೆಯುತ್ತೆ. ಮಾನವರು, ಹಸುಗಳು, ನಾಯಿಗಳು ಇದಕ್ಕೆಲ್ಲ ಉದಾಹರಣೆ. ಇದಕ್ಕೆ ವಿರುದ್ಧವಾಗಿ ಬಾಹ್ಯ ನಿಷೇಚನ ದೇಹದ ಹೊರಗಡೆ, ಹೆಚ್ಚಾಗಿ ನೀರಿನಲ್ಲಿ ನಡೆಯುತ್ತೆ. ಕಪ್ಪೆಗಳು, ಮೀನುಗಳಲ್ಲಿ ನಾವಿದನ್ನ ನೋಡ್ಬೋದು. ಬಾಹ್ಯ ನಿಷೇಚನ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳಿಯೋಕೆ ಕಪ್ಪೆಗಳು ಒಂದು ಸೂಪರ್ ಉದಾಹರಣೆ. ಹೆಂಡು ಕಪ್ಪೆ ನೀರಿನಲ್ಲಿ 100 ಮೊಟ್ಟೆಗಳನ್ನಿಡುತ್ತೆ. ಆಮೇಲೆ ಗಂಡು ಕಪ್ಪೆ ಅವುಗಳ ಮೇಲೆ ತನ್ನ ವೀರ್ಯಾಣುಗಳನ್ನ ಬಿಡುಗಡೆ ಮಾಡುತ್ತೆ. ವೀರ್ಯಾಣುಗಳು ನೀರಿನಲ್ಲೇ ಈಜುಕೊಂಡು ಹೋಗಿ ಮೊಟ್ಟೆಗಳನ್ನ ಸೇರಿ ನಿಷೇಚನವನ್ನ ಪೂರ್ಣಗೊಳಿಸ್ತವೆ. ಇದು ಪ್ರಕೃತಿಯ ಒಂದು ವಿಸ್ಮಯಕಾರಿ ಕಾರ್ಯತಂತ್ರ ಅಲ್ವಾ? ಹೀಗೆ ಒಂದೇ ಒಂದು ಜೀವಕೋಶದಿಂದ ಶುರುವಾಗಿ ಒಂದು ಸಂಕೀರ್ಣ ಜೀವಿಯಾಗಿ ಬೆಳೆಯೋ ಈ ಪಯಣವೇ ಭೂಮಿಯ ಮೇಲೆ ಜೀವವನ್ನ ಶಾಶ್ವತವಾಗಿ ಇರಿಸಿದೆ. ಇದು ನಮ್ಮೆಲ್ಲರನ್ನೂ ಒಂದು ಕುತೂಹಲಕಾರಿ ಪ್ರಶ್ನೆಯ ಮುಂದೆ ನಿಲ್ಲಿಸುತ್ತೆ. ಪ್ರಕೃತಿಯ ಬತ್ತಳಿಕೆಯಲ್ಲಿ ಸಂತಾನೋತ್ಪತ್ತಿಯ ಇನ್ನೂ ಎಂತೆಂತಹ ವಿಸ್ಮಯಕಾರಿ ವಿಧಾನಗಳು ಅಡಗಿರ್ಬೋದು? ಯೋಚನೆ ಮಾಡಿ.